ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಇದು ಯಾವ ಜಾಬು, ಏನು ರೋಲ್, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು ನೋಡಿ NMDC ಅವರು ಐಆರ್ ಮಾಡ್ತಾ ಇರೋದು. ಇಲ್ಲಿ ಕೆಳಗಡೆ ಹೋದ್ರೆ ಗೊತ್ತಾಗುತ್ತೆ. NMDC ನವರತ್ನ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟೀಲ್, ಗೌರ್ನಮೆಂಟ್ ಆಫ್ ಇಂಡಿಯಾ. ಸೊ ಇದು ಗೌರ್ನಮೆಂಟ್ ಆಫ್ ಇಂಡಿಯಾ ಜಾಬು. ಸೊ ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬರುತ್ತೆ. ಇವರು ಏನಂತ ಅಂದ್ರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಐರನ್ ಓರ್ನ ಪ್ರೊಡ್ಯೂಸ್ ಮಾಡೋರು ಇವರಾಗಿರ್ತಾರೆ. ಸೊ ಇವ್ರನ್ನ ಮೈನಸ್ಟ್ ನೇಷನ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ದಾರೆ. ಸೊ ಇವರು 6 ಡಿಕೇಡ್ ಇಂದ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವರು ಇನ್ನು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ನೋಡೋಣ. ಇಲ್ಲಿ ನೋಡಿ, ಇದು 22nd ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಥರ್ಡ್, ಇದ್ರ ಮೇಲೆ ಇದೇನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಥರ್ಡ್ ಇದ್ರ ಮೇಲೆ ನೋಟಿಫಿಕೇಶನ್ ನೋಡಿ. ಈ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಇಲ್ಲಿ ಕಾಂಜು ಭವನ್, ಇಲ್ಲಿ ಹೈದ್ರಾಬಾದ್ ಆಗಿ ಇವ್ರು ಹೆಡ್ ಕ್ವಾರ್ಟರ್ ಇರೋದು. ಸೊ ಇವರು ಆ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಯಾವ್ಯಾವ ರೋಲ್ಗೆ ಅಂತ ಅಂದ್ರೆ ಫೀಲ್ಡ್ ಅಟೆಂಡೆಂಟ್ ಅಂತಂದ್ರೆ ಟ್ರೈನಿ. ಅದರಲ್ಲಿ 3 ಕಾಂಪ್ಲೆಕ್ಸ್ ಇದೆ. BIOM ಕಿರ್ನಾಳು, BIOM ಬ್ಯಾಂಚಿಲಿ ಅಂತ ಎಲ್ಲ. ಸೊ ಅದ್ರ ಮೇಲೆ ಡಿವೈಡ್ ಮಾಡಿದ್ದಾರೆ ಎಷ್ಟೆಷ್ಟು ಯಾವ್ಯಾವ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟೆಷ್ಟು ಓಪನಿಂಗ್ ಇದೆ ಅಂದ್ಬಿಟ್ಟು. ನೋಡಿ ಇಲ್ಲಿ 86 ಫಸ್ಟ್ ಒನ್, ಸೆಕೆಂಡ್ 38, ಥರ್ಡ್ 27. ಇವರು ಮಿಡಲ್ ಪಾಸ್ ಆರ್ ITI ಅಂತಂದ್ರೆ 10th ಪಾಸ್ ಅಥವಾ 7th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಇವನ್ ನೀವು 10th ಫೇಲ್ ಆಗಿರೋರು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಮತ್ತೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ರೋಲ್ಗೆ ಇವರು ITA ಇನ್ ಎಲೆಕ್ಟ್ರಿಕಲ್ ಟ್ರೇಡರ್ಸ್ ಅವರಷ್ಟೇ ಅಪ್ಲೈ ಮಾಡೋಕ್ಕಾಗೋದು. ಮತ್ತೆ ಇಲ್ಲಿ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಇಲ್ಲಿ ITA ಇನ್ ವೆಲ್ಡಿಂಗು, ಫಿಟ್ಟರು, ಮೆಕ್ಯಾನಿಕಲ್ ಅವ್ರು ಅಪ್ಲೈ ಮಾಡ್ಬೋದು. ಮತ್ತೆ ಇಲ್ಲಿ ಎಲೆಕ್ಟ್ರಿಷಿಯನ್ ಅಲ್ಲಿ 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಟೆಕ್ನಿಕಲ್ ನೋಡೋದಾದ್ರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. HEM ಮೆಕ್ಯಾನಿಕಲ್ ಅಂತ ಅಂದ್ರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಹೆವಿ ವೆಹಿಕಲ್, ಅದ್ರ ಬಗ್ಗೆ ಗೊತ್ತಿರಬೇಕು, ಸ್ಟಡಿ ಮಾಡಿರಬೇಕು ಅಂತ ಹೇಳಿದ್ದಾರೆ. ಇನ್ನು QCA ಅದಕ್ಕೆ ಒಂದು ಪೋಸ್ಟ್ ಇದರಲ್ಲಿದೆ, 3 ಟೋಟಲ್ 4 ಇದೆ. ಸೊ ಇವರು BSc ಕೆಮಿಸ್ಟ್ರಿ ಅಥವಾ ಜಿಯಾಲಜಿ ಮಾಡಿರಬೇಕು. ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಆಫ್ 1 ಇಯರ್ ಇಸ್ ಸ್ಯಾಂಪ್ಲಿಂಗ್ ವರ್ಕ್ ಇಸ್ ಎಸೆನ್ಷಿಯಲ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಇಲ್ಲಿ ನೋಟ್ ಕೊಟ್ಬಿಟ್ಟು ಕ್ಯಾಂಡಿಡೇಟ್ ಪ್ರೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಶನ್ ಅದರ್ ದನ್ ದ ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ above not eligible to apply and their application will be rejected at any stage of the selection process. ಅಂತಂದ್ರೆ ಇಲ್ಲಿ ಕೊಟ್ಟಿರೋ ಎಜುಕೇಷನ್ಗಿಂತ ನಿಮ್ದೇನ ಜಾಸ್ತಿ ಇದ್ರೆ ಸೊ ಅವ್ರು ಯಾರು ಅಪ್ಲೈ ಮಾಡೋಕ್ಕಾಗಲ್ಲ. ಅವ್ರನ್ನ ಅಟ್ ಎನಿ ಸ್ಟೇಜಲ್ಲಿ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ ಎಷ್ಟೆಷ್ಟಿದೆ ಅಂದ್ಬಿಟ್ಟು. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಇಲ್ಲಿ ಎಷ್ಟಿದೆ ಅಂತ ಅಂದರೆ ಇಲ್ಲಿ 3 ಕಾಂಪ್ಲೆಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆ ಅಂತ. ಸೊ ತುಂಬಾನೇ ವೇಕೆನ್ಸಿ ಇದೆ. ಟೋಟಲ್ 900 ವೇಕೆನ್ಸಿ ಕೂಡ ಇದೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬಹುದು. ಇಲ್ಲಿನ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಅಂದರೆ ಇಲ್ಲಿ ನೋಡಿ, ದೇರ್ ವಿಲ್ ಬಿ ಎ ಸಪ್ರೇಟ್ ರಿಟರ್ನ್ ಟೆಸ್ಟ್ ಫಾರ್ ಆಪ್ಟಿಕಲ್ ಮಾರ್ಕ್ಸ್ ರೆಕಗ್ನೈಸ್ ಬೇಸ್, OMR ಅಥವಾ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ITI ಆಗಿರೋರಿಗೆ ಕಂಪ್ಯೂಟರ್ ಬೇಸ್ ಆಗಿರುತ್ತೆ. ಇನ್ನು 10th ಪಾಸ್ ಅಥವಾ ಫೇಲ್ ಆಗಿರೋರಿಗೆ OMR ಅಲ್ಲಿ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. The candidate need to submit this online application only once a particular project, either Kirnaldo or Bancheri or Donimene complex. Multiple application for particular post for different project will be not considered. ಇವಾಗ ನೀವು ಫೀಲ್ಡ್ ಅಟೆಂಡಿಗೆ ಒಂದು ಕಾಂಪ್ಲೆಕ್ಸ್ಗೆ ಹಾಕಿರ್ತೀರಾ ಅಂದ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಕಾಂಪ್ಲೆಕ್ಸ್ಗೆ ಹೋಗ್ಬಿಟ್ಟು ಅದೇ ಪೊಸಿಷನ್ಗೆ ಹಾಕೋಕ್ಕಾಗಲ್ಲ. ಸೊ ಓನ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಯಾವುದು ಪೊಸಿಷನ್ ಸೆಲೆಕ್ಟ್ ಮಾಡಿದ್ದೀರಾ ಅಷ್ಟೇ ಲಾಸ್ಟ್ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಪೇ ಒಂದಿಂದ ಪ್ರಾಜೆಕ್ಟ್ ಬೇಸ್ಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇಲ್ಲಿ ಸ್ಟೀಫಂಡ್ ನೋಡೋದಾದ್ರೆ ಇಲ್ಲಿ ಫಸ್ಟ್ ಏಜ್ ನೋಡ್ಕೊಳ್ಳೋಣ. ಮಿನಿಮಮ್ ಏಜ್ 18 ಇರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಇನ್ನು ಸ್ಯಾಲ್ರಿ ನೋಡೋದಾದ್ರೆ ಇಲ್ಲಿ ಫಸ್ಟ್ 12 ಮಂತ್ ಫೀಲ್ಡ್ ಅಟೆಂಡಿಗೆ 18,000 ಇರುತ್ತೆ. ನೆಕ್ಸ್ಟ್ 6 ಮಂತ್ಸ್ 18,500 ಇರುತ್ತೆ. ಅಟ್ ಮ್ಯಾಕ್ಸಿಮಮ್ 31,850 ವರ್ಗು ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ QCA ಅವ್ರಿಗೆ ಮ್ಯಾಕ್ಸಿಮಮ್ 35,000 ಸ್ಯಾಲ್ರಿ ಇರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC/ST ಅವ್ರಿಗೆ 5 ಇಯರ್ಸ್ ಇರುತ್ತೆ. ಮತ್ತು OBC ಅವ್ರಿಗೆ 3 ಇಯರ್ಸ್ ಇರುತ್ತೆ. ಮತ್ತು ಬೇರೆ PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ 5 ಇಯರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ
ಇವರು ನೋಡಿ www.nmdc.co.in ಅಂತ ಅಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋಗಿ ನಾವು ಅಪ್ಲೈ ಮಾಡಬೇಕಾಗಿರುತ್ತೆ. ಇದು ಲಿಂಕ್ ಯಾವತ್ತಿಂದ ಆಕ್ಟಿವೇಟ್ ಆಗಿದೆ ಅಂತ ಅಂದರೆ ನಿನ್ನೆ 10 ಗಂಟೆಯಿಂದ 14ನೇ ತಾರೀಕು 6 ನೆಕ್ಸ್ಟ್ ಮಂತ್ 14ಗೆ ಲಾಸ್ಟ್ ಡೇಟ್ ಇದೆ. ಸೊ ಬೇಗ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ. ಇನ್ನು ನೋಡಿ ಇನ್ನು ಅಪ್ಲಿಕೇಶನ್ ಫೀಸು ಕೂಡ ಮಿನಿಮಮ್ ಇದೆ ನೋಡಿ. ಅಮೌಂಟ್ ಆಫ್ 150 ರುಪೀಸ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕು. ಸೊ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರು. ಅದೇ ಇಲ್ಲಿ ಎಕ್ಸೆಪ್ಷನ್ ಇದೆ ನೋಡಿ, SC ST ಮತ್ತು PWD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ OMR ಟೆಸ್ಟ್ ಅಥವಾ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಅದ್ರಲ್ಲಿ ಸೆಲೆಕ್ಟ್ ಆದವ್ರಿಗೆ ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ ಮತ್ತು ITA ಪಾಸ್ ಆಗಿದ್ದವ್ರಿಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫೀಲ್ಡ್ ಅಟೆಂಡಿ ಅವ್ರಿಗೆ OMR ಬೇಸ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಇಲ್ಲಿ ಕ್ವಶನ್ ನೋಡೋದಾದ್ರೆ ಇದು ಫೀಲ್ಡ್ ಅಟೆಂಡಿ ಅವ್ರಿಗೆ ಜನರಲ್ ನಾಲೆಡ್ಜ್ ಮತ್ತು ನ್ಯೂಮರಿಕಲ್ ಅಂಡ್ ರೀಸನಿಂಗ್ ಎಬಿಲಿಟಿ ಅದು 30 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ಯಾರು ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅವ್ರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಬೇರೆ ಫೀಲ್ಡ್ ಅಟೆಂಡಿಗೆ ಬಿಟ್ಟು ಬೇರೆ ಅವ್ರಿಗೆ ಇದು ಸಬ್ಜೆಕ್ಟ್ ಆನ್ ಸ್ಪೆಸಿಫಿಕ್ ಟ್ರೇಡ್ ಅಂತಂದರೆ ಸಬ್ಜೆಕ್ಟ್ ರಿಲೇಟೆಡ್ ಟೆಸ್ಟ್ ಇರುತ್ತೆ. ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಕೂಡ ಇರುತ್ತೆ. ಇಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಟೆಸ್ಟ್ ಯಾರ್ಯಾರನ್ನ ಕರೆದಿರ್ತಾರೆ ಅಂದರೆ ಫಿಸಿಕಲ್ ಅಥವಾ ಟ್ರೇಡ್ ಟೆಸ್ಟ್ಗೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದರಲ್ಲಿ ಏನೇನೋ ಏಜು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಏಜು, ಎಕ್ಸ್ಪೀರಿಯನ್ಸ್ಡು ಅದೆಲ್ಲ ನಾವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನೇ ತೊಗೊಂಡು ಹೋಗ್ಬೇಕು ಅಂತ ಮೆನ್ಷನ್ ಮಾಡೋರು ಇಲ್ಲಿ ನೋಡಿ. ಇಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಪೋಸ್ಟೆಡ್ ಇನ್ ಬೈಲಿಟಿಲ್ ಐರನ್ ಓರ್ ಮೈಲ್ಸು, ಕಿರ್ನಾಡ್ಲು, ಬೈಲಿದಿಲ್ಲ ಐರನ್ ಓರ್ ಮೈಲ್ಸು ಈ ಡಿಸ್ಟಿಕ್ ಸೌತ್ ಬಾಸ್ಟರ್ ಇಲ್ಲಿ ಛತ್ತೀಸ್ಗಢ ಮತ್ತು ಡಾನಿಮಲಿ ಐರನ್ ಮೋರ್ಸು ಇಲ್ಲಿ ಕರ್ನಾಟಕದಲ್ಲಿದೆ. ಸೊ ಇವೆರಡು ಬಂದ್ಬಿಟ್ಟು ಕರ್ನಾಟಕ ಮತ್ತು ಛತ್ತೀಸ್ಗಢಗೆ ಹೈಯರ್ ಮಾಡ್ತಾ ಇರೋದು. ಸೊ ಕರ್ನಾಟಕದವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಇಂಟ್ರೆಸ್ಟ್ ಇರೋರು ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೋಡೋದಾದರೆ ಓನ್ಲಿ ಇಂಡಿಯನ್ ನ್ಯಾಷನಲ್ಸ್ ಆರ್ ಎಲಿಜಿಬಲ್ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಇಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ನಾನು ಈ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ ಎಂಪ್ಲಾಯ್ಮೆಂಟ್ ಕ್ಲಿಕ್ ಹಿಯರ್ ಫಾರ್ ಆನ್ಲೈನ್ ಅಪ್ಲೈ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ. ಓಕೆ, ಸೊ ನಾವು ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಇದು ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಮ್ಮದು ನೇಮ್ ಕೊಡಬೇಕು, ನಮ್ಮ ಡೇಟ್ ಆಫ್ ಬರ್ತ್ನ ಮತ್ತೆ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಪೋಸ್ಟ್ ಫಾರ್ ಅಪ್ಲೈಂಗ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನಾನು ಮಿನಿಮಮ್ ಯಾರ್ದು ಫೀಲ್ಡ್ ಅಟೆಂಡಿಗೆ ಹಾಕೋತಾ ಇದ್ದೀನಿ. ಯಾವ ಕಾಂಪ್ಲೆಕ್ಸು ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೋದು, ನಿಮಗೆ ಯಾವ ಕಾಂಪ್ಲೆಕ್ಸ್ ಅಂತ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕು. ಇಲ್ಲಿ ಸೆಲೆಕ್ಟ್ ಜಿಮೇಲು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಮೇಲ್ ಅಡ್ರೆಸ್ ಕೊಡಿ ಮತ್ತು ರೀಟೈಪ್ ಇಮೇಲ್ ಅಡ್ರೆಸ್ ಕೊಡಿ. ಪಾಸ್ವರ್ಡ್ ಕೊಟ್ಟು ನೋಡಿ ಅಂಡರ್ಸ್ಟ್ಯಾಂಡ್ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಡಬೇಕು. ಸೊ ಎಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಫುಲ್ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಾದ್ಮೇಲೆ 150 ರುಪೀಸ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಂದರೆ ಎಲಿಜಿಬಲ್ ಆದವ್ರನ್ನೆಲ್ಲ ಇವ್ರನ್ನ ಟೆಸ್ಟ್ ಕೂಡ ಕರೀತಾರೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನೆಕ್ಸ್ಟ್ ಡೇ ಬಾಯ್. ಥ್ಯಾಂಕ್ ಯು.